ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇರಾನ್ನಲ್ಲಿರುವ ಇಂಧನ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ಮಾಡಬೇಡಿ, 5 ದಿನ ಸುಮ್ಮನಿರಿ ಅಂತ ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಹಾಗಿದ್ರೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತಿಲ್ಲ. ಇರಾನ್ ಮೇಲೆ ಇಸ್ರೇಲ್, ಇಸ್ರೇಲ್ ಮೇಲೆ ಇರಾನ್ ಭೀಕರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇನ್ನೊಂದು ಕಡೆ ಕದನ ವಿರಾಮ ಮಾತುಕತೆಗೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದು, ಇದಕ್ಕೆ ವೇದಿಕೆ ರೆಡಿಯಾಗುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. 25ನೇ ದಿನ ಕೊಲ್ಲಿ ಕಾಳಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀವಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿಲ್ಲ. ಟ್ರಂಪ್ ಕದನ ವಿರಾಮದ ಘೋಷಣೆ ಮಧ್ಯೆಯೂ ಇರಾನ್ ಮೇಲೆ ಇಸ್ರೇಲ್, ಇಸ್ರೇಲ್ ಮೇಲೆ ಇರಾನ್ ದಾಳಿ ಪ್ರತಿದಾಳಿಗಳು ನಡೆಯುತ್ತಲೇ ಇವೆ. ಕಳೆದ ರಾತ್ರಿಯ ದಾಳಿಯ ದೃಶ್ಯಗಳು ರಣಭೀಕರವಾಗಿವೆ. ಇರಾನ್ನ ಇಂಧನ ಕೇಂದ್ರ ಗುರಿಯಾಗಿಸಿ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದ್ರೂ ಕೂಡ ಇಸ್ರೇಲ್ ಮಾಡಿದೆ. ಇಸ್ಫಹಾನ್ ಮತ್ತು ಕೊರಮ್ಶಹರ್ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ಧಗಧಗನೆ ಹೊತ್ತಿ ಉರಿದಿವೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ಡ್ರೋನ್ ಹೊಡೆದುರುಳಿಸಿದ ಇಸ್ರೇಲ್ ವಿದ್ಯುತ್ ಪ್ರಸರಣದ ಘಟಕ ಮೇಲಿನ ದಾಳಿಯಿಂದ ವಿದ್ಯುತ್ ಕಟ್ಟಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ದಾಳಿ ಆಗುತ್ತಲೇ ಇದೆ. ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಜೆರುಸಲೆಂ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ದಾಳಿ ಮಾಡಿದ್ದು ಸಮುದ್ರದಲ್ಲಿದ್ದ ಯುಎಸ್ ಇಂಧನ ಟ್ಯಾಂಕರ್ ಉಡಿಸಾಗಿದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡಿದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಹಲವು ಕಟ್ಟಡಗಳು ಧ್ವಂಸವಾಗಿವೆ, 2 ಸಾವಾಗಿದೆ. ರಾತ್ರಿ ಇಡೀ ಭೀಕರ ದಾಳಿ ಬಳಿಕವೂ ಬೆಳಕಾದ್ಮೇಲೂ ಇರಾನ್ ಪಡೆಗಳು ಮುಗಿಬಿದ್ದಿವೆ. ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳು ಟಾರ್ಗೆಟ್ ಆಗಿದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಲಾಗಿದೆ. ದಾಳಿಯಲ್ಲಿ 6 ಜನರಿಗೆ ಗಾಯಗಳಾಗಿವೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗುತ್ತಿರುವಾಗಲೇ ಡೊನಾಲ್ಡ್ ಟ್ರಂಪ್ ಹಾಕಿರುವ ಡೆಡ್ಲೈನ್ ರಹಸ್ಯ ಏನು ಎಂಬೆಲ್ಲ ಚರ್ಚೆಗಳೂ ಇದೀಗ ಹುಟ್ಕೊಂಡಿದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಕೊಟ್ಟಿರುವ ಹಿಂದೆ ಮೆಗಾ ಪ್ಲಾನ್ ಏನಾದರೂ ಇದೆಯಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಶುಕ್ರವಾರದೊಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕಾದ ನೌಕಾಪಡೆ ಎಂಟ್ರಿ ಕೊಡುವ ಪ್ಲಾನ್ ಇದೆಯಾ ಅಂತಾನೂ ಚರ್ಚೆಗಳು ಆಗ್ತಿವೆ. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಕೊಡುತ್ತಿದ್ದು ತನ್ನ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಳ್ಳಲು ಟ್ರಂಪ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಅಮೆರಿಕಾದೊಂದಿಗೆ ಇಸ್ರೇಲ್ ಸೇನಾಪಡೆಗಳು ಕೂಡ ಹಾರ್ಮುಜ್ ಸುತ್ತ ಜಮಾವಣೆಯಾಗ್ತಿವೆ. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as oil prices rising, spikes, you know what a spike is? You know what a spike is? It goes up and goes down. The Americans are working very hard, and we're trying to help them in every way that we can to open the straits of Hormuz. And if they succeed, which I think they will, then oil prices will come down.
ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ. ಟ್ರಂಪ್ ಡೆಡ್ಲೈನ್, ಸಾವಿರಾರು ನೌಕಾಪಡೆ ಜಮಾವಣೆಗೆ ಹೆದರಿತಾ ಇರಾನ್ ಎಂಬ ಪ್ರಶ್ನೆ ಇದೀಗ ಸಹಜವಾಗೇ ಎದ್ದಿದೆ. ಹೀಗಾಗಿ ಅಮೆರಿಕದೊಂದಿಗೆ ಇರಾನ್ ಸಂಧಾನದ ಮಾತುಕತೆಗೆ ಮುಂದಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವ ಯತ್ನಗಳು ನಡೆದಿದ್ದು, ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಆದರೆ ಮಾತುಕತೆ ವೇಳೆ ಟ್ರಂಪ್ ಹಾಕುವ ಷರತ್ತುಗಳನ್ನು ಒಪ್ಪಿಕೊಳ್ತಾರಾ ಖಮೇನಿ ಎಂಬ ಅನುಮಾನ ಮೂಡಿದೆ. ಸಂಧಾನದ ಪ್ರಾಥಮಿಕವಾಗಿ ವೈಟ್ ಹೌಸ್, ಟೆಹರಾನ್ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆಗಳ ಸಾಧ್ಯತೆಗಳಿದ್ದು, ಆ ಮಾತುಕತೆ ಸಕ್ಸಸ್ ಆಗುತ್ತಾ ಎಂಬುದು ಇದೀಗ ಕುತೂಹಲದ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.